ಬೂಮ್ರಾ ಬೂಮ್ರಾ. ಒಂದು ಪ್ರಾಪರ್ ಎಂಗೇಜ್ ಅಲ್ಲಿ ಆ ಒಂದು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗ ಅವನ ಜೋಶ್ ಮತ್ತೆ ಅವನ ಕಾನ್ಫಿಡೆನ್ಸ್ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಎಕ್ಸಾಂಪಲ್ ಅಂದ್ರೆ ಈ ವೈಭವ್ ಸೂರ್ಯವಂಶಿ ನೋಡಿ. ಅವನು ಚಿಕ್ಕ ವಯಸ್ಸಲ್ಲೇನೆ ಅವನ್ ಏನ್ ಮಾಡಿದ್ರೆ ಅವನಿಗೆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ನೋದನ್ನ ಅವನು ಅವಾಗ್ಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದ. ಮೋಸ್ಟ್ಲಿ ಅವ್ರ ಪೇರೆಂಟ್ಸ್ ಕೂಡ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಬಟ್ ಆ ಒಂದು ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಆ ಒಂದು ಕಾನ್ಫಿಡೆನ್ಸ್ ತಾನಾಗೆ ಬರುತ್ತೆ. ಇವಾಗಲೂ ಕೂಡ ಸುಮಾರು ಜನ ಪೇರೆಂಟ್ಸ್ ಅವ್ರ ಮಕ್ಳೇನಾದ್ರು ಅವ್ರಿಗೆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ಕೆಲಸ ಮಾಡ್ತೀನಿ ಅಂದ್ರೆ ಅದೇ ಹಳೆ ಕತೆ ಹೊಡಿತಾರೆ ಗುರು. ಫಸ್ಟ್ ಒಂದು ಡಿಗ್ರಿ ಮುಗಿಸ್ಕೋ, ಆಮೇಲೆ ಏನಾದ್ರು ಮಾಡುವಂತೆ. ಸೊ ಡಿಗ್ರಿ ಮುಗಿತಾ ಆಮೇಲೆ ಒಂದು ಕೆಲ್ಸಕ್ಕೆ ಹೋಗು, ಆಮೇಲೆ ಏನಾದ್ರು ಮಾಡುವಂತೆ. ಸೊ ಅದು ಆಯ್ತಾ, ಆಮೇಲೆ ಸ್ವಲ್ಪ ದುಡ್ಡು ಮಾಡ್ಕೋ, ಆಮೇಲೆ ಏನಾದ್ರು ಮಾಡುವಂತೆ. ಸೊ ಅದು ಆಗೋಯ್ತಾ, ವಯಸ್ಸಾಗ್ತಿದೆ ಫಸ್ಟ್ ಮದುವೆ ಆಗು, ಆಮೇಲೆ ಏನಾದ್ರು ಮಾಡುವಂತೆ. ಇದನ್ನೆಲ್ಲ ಕೇಳಿ ಕೇಳಿ ನಾವು ಮೈಂಡ್ ಸೆಟ್ ಯಾವ ತರ ಟ್ರೈನ್ ಆಗ್ಬಿಟ್ಟಿದೆ ಅಂದ್ರೆ ಈ ಸಿಟಿ ನರ್ಕ ಮತ್ತೆ ಇಷ್ಟ ಇಲ್ಲದ ಕೆಲಸ ಎಲ್ಲ ಬಿಟ್ಟು ನಮ್ಮ ಊರುಗಳಿಗೆ ಹೋಗಿ ನೆಮ್ಮದಿಯಿಂದ ಬದುಕೋದೇನೆ ಒಂದ್ ದೊಡ್ಡ ಸಾಧನೆ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ನಾವು. ನಮ್ಮಲ್ಲೇ ಕೆಲವರು ಅವ್ರ ಚಿಕ್ಕ ವಯಸ್ಸಿನಲ್ಲೇನೆ ಈ ಸೂರ್ಯವಂಶಿ ತರ ಥಿಂಕ್ ಮಾಡಿ ಅವರಿಗೆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವಂತ ಕೆಲಸದ ದಾರಿ ಇಟ್ಕೊಂಡು ಈಗಾಗಲೇ ನಾವೇನ್ ಕನಸು ಕಾಣ್ತಿದೀವೋ ಆ ಜೀವನವನ್ನ ಆಲ್ರೆಡಿ ಅನುಭವಿಸ್ತಾ ಇದಾರೆ. ನಮ್ಗೇನೆ ನಾವೇನ್ ಕೆಲಸ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಇದೇ ತರ ಕನ್ಫ್ಯೂಸ್ ಆಗಿರೋ ನಿಮ್ ಫ್ರೆಂಡ್ಸ್ಗೂ ಕೂಡ ಈ ರೀಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ.